ಹಾಯ್ ನಮಸ್ತೆ ಎಲ್ರಿಗೂ ಸವಿರುಚಿಯ ಆಟ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮಾಡ್ತಿರೋಂಥ ರೆಸಿಪಿ ತುಂಬಾ ಈಸಿ ಆದಂಥ, ತುಂಬ ರುಚಿಕರವಾದಂಥ, ತುಂಬಾ ಸ್ಪೈಸಿ ಆದಂಥ ಫಿಶ್ಶಿಂದ ಒಂದು ತವಾ ಫ್ರೈನ ಮಾಡ್ತಾಯಿದ್ದೀನಿ. ತುಂಬಾ ಬೇಗ ಆಗೋಗ್ಬಿಡುತ್ತೆ. ಎಷ್ಟು ಈಸಿಯಾಗಿ ಆಗೋಗ್ಬಿಡುತ್ತೆ ಅಂದರೆ ಅಷ್ಟೇ ರುಚಿಯಾಗಿ ಕೂಡ ಇರುತ್ತೆ. ಮಕ್ಕಳಿಗೆಲ್ಲ ಇವಾಗ ಸಮ್ಮರ್ ರಜಾ ಇದೆ ಅಲ್ವಾ, ಮನೆಯಲ್ಲೇ ಇರ್ತಾರೆ, ತುಂಬ ಇಷ್ಟಪಟ್ಟು ತಿಂತಾರೆ. ಈ ರೀತಿ ದಿನ ಒಂದೊಂದು ರೆಸಿಪಿಗಳನ್ನ ನಾವು ಮಾಡಿಕೊಟ್ರೆ ತುಂಬ ಇಷ್ಟಪಡ್ತಾರೆ. ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಅದಕ್ಕೂ ಮುಂಚೆ ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ನಾನು 350 ಗ್ರಾಮಷ್ಟು ಮೀನನ್ನು ತೊಗೊಂಡಿದ್ದೀನಿ. ಅಂದರೆ ಬರೀ ಸ್ಲೈಸ್ಗಳನ್ನು ಮಾತ್ರ ನಾನು ಇಲ್ಲಿ ತೊಗೊಂಡಿದ್ದೀನಿ. 350 ಗ್ರಾಮಷ್ಟು ತೊಗೊಂಡಿದ್ದೀನಿ. ಅದನ್ನು ಉಪ್ಪು ನೀರಲ್ಲಿ 1 ಗಂಟೆಗಳ ಕಾಲ ನೆನೆಸಿ ನಾನು ನೀಟಾಗಿ ತೊಳೆದು ನೀರೆಲ್ಲ ಬಸ್ತು ತೊಗೊಂಡಿದ್ದೀನಿ. ಇವಾಗ ಒಂದು ತಟ್ಟೆ ಇಟ್ಕೊಂಡು 1 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಸೇರಿಸ್ಕೊಂಡಿದ್ದೀನಿ. ಇದ್ರ ಜೊತೆಗೆ ನಾನು ಅರಿಶಿನದ ಪೌಡ್ರು ಕೂಡ ಸೇರಿಸ್ಕೊಂಡಿದ್ದೀನಿ. ಎಷ್ಟು ಬೇಕೋ ಅಷ್ಟು ಅರಿಶಿನದ ಪೌಡ್ರು, 1 ಟೇಬಲ್ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಇದ್ರ ಜೊತೆಗೆ ನಾನು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ನೀರಲ್ಲಿ ಆಲ್ರೆಡಿ ನಾನು ಮೀನನ್ನು ನೆನೆಸಿಟ್ಟಿದ್ದೆ, ನೋಡಿಕೊಂಡು ಉಪ್ಪನ್ನ ಸೇರಿಸ್ಕೊತಿದ್ದೀನಿ. ನೀವು ಅಷ್ಟೇ ಉಪ್ಪು ನೀರಲ್ಲಿ ಮೀನನ್ನು ನೆನೆಸಿದ್ರೆ ಬಣ್ಣ ಕೂಡ ಚೇಂಜ್ ಆಗುತ್ತೆ ಮತ್ತು ಸ್ಮೆಲ್ ಬರೋದಿಲ್ಲ ಅಡುಗೆ ಮಾಡಿದಾಗ ಮೀನಿಂದು. ಅದರಿಂದ ಉಪ್ಪು ನೀರಲ್ಲಿ ನೆನೆಸ್ಕೋಬೇಕು. ಇವಾಗ ನಾನು ಇದಕ್ಕೆ ಒಂದು ಅರ್ಧ ಹೋಳಷ್ಟು ನಿಂಬೆ ಹಣ್ಣಿನ ರಸನೂ ಕೂಡ ಹಾಕೋತಾ ಇದ್ದೀನಿ. ಅಚ್ಚ ಖಾರದ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅರಿಶಿನ ಮತ್ತು ಉಪ್ಪು, ಇದ್ರ ಜೊತೆಗೆ ನಿಂಬೆ ಹಣ್ಣಿನ ರಸ, ಇದು ಎಲ್ಲದನ್ನು ಸೇರಿಸ್ಕೊಂಡು ನಾನು ಒಂದು ಪೇಸ್ಟ್ ರೀತಿ ರೆಡಿ ಮಾಡ್ಕೋತೀನಿ. ನೋಡಿ, ಈ ರೀತಿಯಾಗಿ ನೀಟಾಗಿ ರೆಡಿ ಮಾಡ್ಕೋಬೇಕು. ಪೇಸ್ಟ್ ಆಗುತ್ತೆ ಇದು. ನೋಡಿ ಇಷ್ಟೇ, ತುಂಬ ಈಸಿಯಾಗಿ ಆಗೋಗ್ಬಿಡುತ್ತೆ. ಮನೆಯಲ್ಲಿ ಏನಿದೆಯೋ ಅದನ್ನ ಹಾಕ್ಕೊಂಡು ಮಾಡ್ಬೋದು, ಒಳ್ಳೆ ರುಚಿ ಇರುತ್ತೆ. ಈ ರೀತಿಯಾಗಿ ನಾನು ಒಂದು ಪೇಸ್ಟ್ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನಾನು ಏನು ಮಾಡ್ತೀನಿ, ಒಂದೊಂದೇ ಮೀನುಗಳನ್ನ ತೊಗೊಂಡು ಪೀಸ್ಗಳನ್ನ ಈ ನಾವು ಪೇಸ್ಟ್ ಏನು ಮಾಡ್ಕೊಂಡಿದ್ವಿ ಇದನ್ನು ನೀಟಾಗಿ ಸವರ್ಬಿಟ್ಟು ಇಡಬೇಕಾಗುತ್ತೆ. ಒಂದೊಂದೇ ಮೀನುಗಳಿಗೆ ನಾನು ಮಸಾಲೆನೆಲ್ಲ ಸವರ್ಬಿಟ್ಟು ಮಿಕ್ಸ್ ಮಾಡಿ ಇಡಬೇಕು. ಕಲಸಿದ್ರೆ ಇದು ಎಲ್ಲ ಕಡೆಗೆ ಸ್ಪ್ರೆಡ್ ಆಗೋದಿಲ್ಲ ಮಸಾಲೆ. ಅದರಿಂದ ನಾವೇನು ಮಾಡಬೇಕು, ಒಂದೊಂದೇ ಪೀಸ್ಗಳನ್ನ ತೊಗೊಂಡು ನೀಟಾಗಿ ಸ್ಪ್ರೆಡ್ ಮಾಡಬೇಕಾಗುತ್ತೆ. ಉಪ್ಪು ಖಾರ ಹುಳಿ ಎಲ್ಲದೂ ನಾವು ಮೀನಿಗೆ ಹಿಡಿಬೇಕಲ್ವಾ, ಅದರಿಂದ ಒಂದೊಂದೇ ಪೀಸ್ ತೊಗೊಂಡು ಈ ರೀತಿಯಾಗಿ ಕಲಸಿ ಇಟ್ಬಿಡೋಣ. ನೋಡಿ ಎಷ್ಟು ನೀಟಾಗಿ ಮಾಡ್ಬೋದು. ಮುಳ್ಳು ಕೂಡ ಜಾಸ್ತಿ ಇಲ್ಲ ಈ ಮೀನಲ್ಲಿ, ತುಂಬ ಈಸಿಯಾಗಿ ಕೂಡ ಆಗೋಗ್ಬಿಡುತ್ತೆ. ಸಾಂಬಾರು ಮಾಡಿದ್ರೆ ಮಕ್ಕಳು ತಿನ್ನಲ್ಲ. ಕೆಲವೊಂದು ಸರಿ ಸಾಂಬಾರು ಮಾಡಿದಾಗಂತೂ ಮೀನು ಸಾರು ಬೇಡ ಅಂತಾರೆ, ಅದರಲ್ಲಿರೋ ಮೀನು ತಿನ್ನೋದಕ್ಕೂ ಇಷ್ಟಪಡಲ್ಲ. ಈ ರೀತಿ ಮಾಡಿಕೊಟ್ರೆ ತುಂಬ ಖುಷಿ ಪಟ್ಕೊಂಡು ತಿಂತಾರೆ. ನೋಡಿ, ಈ ರೀತಿಯಾಗಿ ನಾನು ಎಲ್ಲದಕ್ಕೂ ಮಸಾಲೆನ ಸವರ್ಬಿಟ್ಟು 1 ಅವರ್ ಮುಚ್ಚಿಟ್ಬಿಡೋಣ. ಈಗ 1 ಗಂಟೆಗಳ ಕಾಲ ಆಗಿದೆ. ಇವಾಗ ನೋಡಿ, ಈ ರೀತಿಯಾಗಿ ಎಲ್ಲ ನೆಂದಿದೆ. ಮಸಾಲೆ ಎಲ್ಲ ಚೆನ್ನಾಗಿ ಹಿಡ್ಕೊಂಡಿದೆ. ಬಣ್ಣ ನೋಡಿದ್ರೆ ಗೊತ್ತಾಗುತ್ತೆ. ನೋಡಿ, ಮಸಾಲೆ ಎಲ್ಲ ಚೆನ್ನಾಗಿ ಪೀಸ್ಗೆ ಹಿಡ್ಕೊಂಡಿದೆ. ಇಷ್ಟಾದರೆ ಸಾಕು. 1 ಗಂಟೆ ನಿಮಗೆ ಅಷ್ಟು ಟೈಮ್ ಇಲ್ಲ ಅಂದರೆ ಒಂದು ಅರ್ಧ ಗಂಟೆನಾದರೂ ಇಡಿ. ಫ್ರಿಜ್ಜಲ್ಲೆಲ್ಲ ಏನು ಇಡೋದು ಬೇಡ, ನಾವು ಹೊರಗಡೆನೇ ಇಟ್ಟರೆ ಸಾಕು. ಅರ್ಧ ಗಂಟೆಯಿಂದ 1 ಅವರ್ ಇಟ್ಟರೆ ಸಾಕು. ತುಂಬ ಚೆನ್ನಾಗಿ ಮ್ಯಾರಿನೇಟ್ ಆಗುತ್ತೆ. ಖಾರ ಉಪ್ಪು ಹುಳಿ ಎಲ್ಲ ಹಿಡಿದಿರುತ್ತೆ. ಇವಾಗ ತವಾ ಕಾದಿದೆ. ಇದಕ್ಕೆ ನಾನು 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಬಿಸಿ ಮಾಡ್ಕೊಂಡಿದ್ದೀನಿ. ಬಿಸಿ ಆಗಿದೆ. ಇವಾಗ ನಾನು ಒಂದೊಂದೇ ಪೀಸ್ಗಳನ್ನ ತೆಗೆದು ತವಾದ ಮೇಲೆ ಇಟ್ಕೋತಾ ಇದ್ದೀನಿ. ನಾವು ಒಟ್ಟಿಗೆ ಎಲ್ಲದನ್ನು ಹಾಕೋಕ್ಕಾಗಲ್ವಲ್ಲ, ನೋಡಿಕೊಂಡು ಇಟ್ಕೋಬೇಕು. ಆಮೇಲೆ ಉರಿನ ಯಾವಾಗಲೂ ನಾವು ಹೈ ಫ್ಲೇಮಲ್ಲಿ ಇಟ್ಕೋಬಾರ್ದು, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು. ಯಾಕೆ ಅಂದರೆ ಹೈ ಫ್ಲೇಮಲ್ಲಿ ಇಟ್ಟರೆ ಫುಲ್ ಸೀದೋಗ್ಬಿಡುತ್ತೆ ಮತ್ತು ಮುಖಕ್ಕೆ ಸಿಡಿಯುತ್ತೆ ಎಣ್ಣೆ. ಅದರಿಂದ ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಜೋಡಿಸ್ಕೋಬೇಕು ಫಿಶ್ಗಳನ್ನ. ಇವಾಗ ಎರಡೂ ಬದಿನಲ್ಲಿ ನೋಡಿ, ಈ ರೀತಿಯಾಗಿ ಒಂದು ಸೈಡ್ ಬೆಂದಿದೆ ಅಂತ ಅನಿಸಿದಾಗ ನಾವು ಇನ್ನೊಂದು ಸೈಡ್ಗೆ ಮಡ್ಚಾಕೋಬೇಕು. ಈ ರೀತಿ ನೋಡಿ, ಈ ರೀತಿ ಮಡ್ಚಾಕೋಬೇಕು. ಉರಿ ಮಾತ್ರ ಯಾವಾಗಲೂ ಮೀಡಿಯಮ್ ಫ್ಲೇಮಲ್ಲೇ ಇರಬೇಕು. ಫಿಶ್ ಬೇಯಿಸ್ಬೇಕಾದ್ರೆ ನಾವು ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಸೀದೋಗ್ಬಿಡುತ್ತೆ ಫಿಶ್ಶು, ಒಂದು ಸೈಡು ಕಪ್ಪಗಾಗ್ಬಿಡುತ್ತೆ, ಆ ಥರ ಎಲ್ಲ ಆಗುತ್ತೆ. ಅದರಿಂದ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾನು ಈ ಥರ ಮಡ್ಚಾಕೋತಾ ಇದ್ದೀನಿ. ಇದೇ ರೀತಿ ನಾನು 2 ರಿಂದ 3 ಸರಿ 2 ಸೈಡನ್ನು ಮಡ್ಚಾಕೋತಾ ಬೇಯಿಸ್ಕೋಬೇಕು. ಒಂದೇ ಸರಿ ಮಾಡಿಕೊಂಡ್ರೆ ಚೆನ್ನಾಗಿ ಬೆಂದಿರೋದಿಲ್ಲ. ಅದರಿಂದ 2 ರಿಂದ 3 ಬಾರಿ ನಾವು ಈ ಥರ ಮಡ್ಚಾಕೋತಾ ಇರಬೇಕಾಗುತ್ತೆ ಫಿಶ್ಶು. ನೋಡಿ, ನಿಮಗೆ ಗೊತ್ತಾಗ್ತಾ ಇದೆ ನಾನು ಯಾವ ಥರ ಬೇಯಿಸ್ಕೊಂಡಿದ್ದೀನಿ ಅಂತ. ಇವಾಗ ಫಿಶ್ಶು ರೆಡಿ ಆಯಿತು. ತುಂಬ ಚೆನ್ನಾಗಿ ಬೆಂದಿದೆ. ಕಲರ್ ಗೊತ್ತಾಗ್ತಾ ಇದೆ ನೋಡಿ, ಬೆಂದಿದೆ ಅಂತ. ತುಂಬ ಬೇಗ ಕೂಡ ಆಗೋಯ್ತು. ನೋಡಿ, ಬೆಂದಿದೆ. ನೋಡಿ, ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ನೀವು ಒಂದ್ಸಲಿ ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಮಕ್ಳಿಗೆ ಮಾಡಿಕೊಡಿ. ಈ ಥರ ತುಂಬ ಇಷ್ಟಪಟ್ಟು ತಿಂತಾರೆ, ತುಂಬ ಖುಷಿಯಾಗಿ ತಿಂತಾರೆ, ಒಡ್ಡಾಡ್ಕೊಂಡೇ ತಿಂದಾಕ್ಬಿಡ್ತಾರೆ. ಊಟದ ಟೈಮ್ಗೆಲ್ಲ ಏನು ಬೇಡ, ಸ್ನ್ಯಾಕ್ಸ್ ಈ ಥರ ಮಾಡಿಕೊಟ್ರು ಆರೋಗ್ಯಕ್ಕೂ ಒಳ್ಳೆಯದು. ತುಂಬ ಇಷ್ಟಪಟ್ಟು ತಿಂತಾರೆ. ನಿಮ್ಗೆಲ್ರಿಗೂ ಈ ರೆಸಿಪಿ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದರೆ
ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟೊತ್ತು ತಾಳ್ಮೆಯಿಂದ ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.